ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಕೃಷ್ಣ ಜನ್ಮಾಷ್ಟಮಿಗೆ ನೀವು ಸಹಿತ ಏನಾರು ವಿಶೇಷವಾಗಿ ಮಾಡಬೇಕು ಅಂದ್ಕೊಂಡಿದ್ರೆ ಈ ಅವಲಕ್ಕಿ ಪಾಯಸನ ಮಾಡಿಕೊಡ್ರಿ. ಭಾಳ ಅಂದ್ರೆ ಭಾಳ ಕೃಷ್ಣನಿಗೆ ಇಷ್ಟವಾದಂಥ ಒಂದು ರೆಸಿಪಿ ಅಂತ ಹೇಳ್ಬೋದು ರೀ. ಬರೀ ಹಂಗಿದ್ರೆ ಇದನ್ನು ಯಾವ ರೀತಿ ಮಾಡೋದು ಅಂಥೇಳಿ ನೋಡೋಣ. ಮೊದಲಿಗೆ ಇಲ್ಲಿ ಕಡಾಯಿ ಒಳಗೆ ಒಂದು 4 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡ್ರಿ. ತುಪ್ಪ ಸ್ವಲ್ಪ ಕರಗಿದ ಮೇಲೆ ಇದಕ್ಕೆ ಒಂದು 4-5 ಗೋಡಂಬಿನ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡ್ರಿ. ಹಂಗೆ ಒಂದು 4-5 ಬಾದಾಮಿನ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡನಿ. ಈಗ ಇದನ್ನು ಹಾಕಿಬಿಟ್ಟು ಚಲೋ ತಂಗ ಫ್ರೈ ಮಾಡ್ಕೊಳ್ಬೇಕು ರೀ. ಇವು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಆಗುವಷ್ಟು ಒಣ ದ್ರಾಕ್ಷಿ ಹಾಕ್ಕೊಂಡ್ರಿ. ಈಗ ನೋಡಿರಿ ಫ್ರೈ ಆದ ತಕ್ಷಣ ಇದನ್ನು ಒಂದು ಪ್ಲೇಟ್ ಒಳಗೆ ತೆಗೆದು ಇಟ್ಕೊಳತ್ತೀನಿ. ಈಗ ಗ್ಯಾಸ್ನ ಲೋ ಫ್ಲೇಮ್ ಒಳಗೆ ಇಟ್ಕೊಂಡ್ಬಿಟ್ಟು ಇದಕ್ಕೆ ನಾನು 1 ಕಪ್ ಆಗುವಷ್ಟು ಮೀಡಿಯಮ್ ಅವಲಕ್ಕಿನ ಸ್ವಚ್ಛಂಗೆ ಒಂದು ಕಾಟನ್ ಬಟ್ಟೆಯಿಂದ ಒರೆಸಿಬಿಟ್ಟು ತೊಗೊಂಡ್ರಿ. ಈಗ ಇದನ್ನು ಹುರ್ಕೊಳ್ಬೇಕಾಗ್ತತಿ. ಜಸ್ಟ್ ಒಂದು 5 ನಿಮಿಷ ಲೋ ಫ್ಲೇಮ್ ಒಳಗೆ ಹುರ್ಕೊಳ್ಬೇಕಾಗ್ತದೆ ರೀ. ಅವಲಕ್ಕಿ ಎಲ್ಲ ಅರಳ್ತಾವ, ಅಂದ್ರೆ ಕ್ರಿಸ್ಪಿಯಾಗಿ ಆಗ್ತಾವ. ಈಗ ಅವಲಕ್ಕಿ ಎಲ್ಲ ಪೂರ್ತಿ ಚಲೋ ತಂಗ ಫ್ರೈ ಆಗ್ಯಾವ್ರಿ. ಈಗ ಇದಕ್ಕೆ ನಾನು 2.5 ಬಟ್ಲಾಗುವಷ್ಟು ಹಾಲು ಹಾಕ್ಕೊಳತ್ತೇನೆ ರೀ. ಅವಲಕ್ಕಿ ಯಾವ ಬಟ್ಲೆ ಅಳತಿ ಮಾಡಿ ತೊಗೊಂಡಿದ್ನಲ್ರಿ ಆ ಬಟ್ಟಲ್ಲೇ ಹಾಲನ್ನ ಹಾಕ್ಕೊಳತ್ತೀನಿ. ನೀವು ಬೇಕಿದ್ರೆ 2 ಬಟ್ಲು ಹಾಲು 1 ಬಟ್ಲು ನೀರನ್ನ ಹಾಕ್ಕೊಳ್ಬೋದು ರೀ. ಈಗ ನೋಡಿರಿ ಒಂದು ಸಲ ಎಲ್ಲನೂ ಚಲೋ ತಂಗ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಬೇಯಿಸ್ಕೊಳ್ಬೇಕಾಗ್ತದೆ ರೀ. ಇದು ಕುದಿ ಬಂದಮೇಲೆ ಗ್ಯಾಸ್ನ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಬೇಯಿಸ್ಕೊಳ್ಬೇಕು ರೀ. ಅವಲಕ್ಕಿ ಪೂರ್ತಿ ಚಂದ ಬೇಯ್ತಂದ್ರೆ ಪಾಯಸನೂ ಅಷ್ಟು ಟೇಸ್ಟಿಯಾಗಿ ಬರ್ತೈತೆ ರೀ. ಈಗ ನೋಡಿರಿ ಪೂರ್ತಿಯಾಗಿ ಕುದಿ ಬಂದಮೇಲೆ ನಾನು ಇದನ್ನು ಗ್ಯಾಸ್ನ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಬೇಯಿಸ್ಕೊಳಕ್ಕೆ ಸೈಡ್ ಒಳಗೆ ಇಟ್ಕೊಳತ್ತೇನೆ ರೀ. ಈ ಕಡೆ ಒಂದು ಪಾತ್ರೆ ಒಳಗೆ ಬೆಲ್ಲನ ಕರಗಿಸ್ಕೊಳತ್ತೇನೆ ರೀ. 1 ಕಪ್ ಅವಲಕ್ಕಿಗೆ ಅರ್ಧ ಬಟ್ಲಾಗುವಷ್ಟು ಬೆಲ್ಲ ತೊಗೊಂಡ್ರಿ. ನೀವೇನಾರು ಸ್ವೀಟ್ ಜಾಸ್ತಿ ತಿಂತೀನಿ ಅಂದರೆ 1-2 ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲನ ಹೆಚ್ಚಿಗೆ ಹಾಕ್ಕೊಳ್ಬೋದು ರೀ. ಇಲ್ಲ ಮೀಡಿಯಮ್ ಆಗಿರಲಿ ಅಂದ್ರೆ ನಾನು ತೊಗೊಂಡಿರೋಂಥ ಮೆಜರ್ಮೆಂಟ್ ಒಳಗೆ ತೊಗೊಳ್ರಿ. ಈಗ ಇದಕ್ಕೆ ಒಂದು ಅರ್ಧ ಬಟ್ಲಾಗುವಷ್ಟು ನೀರನ್ನ ಹಾಕ್ಕೊಂಡು ಬೆಲ್ಲನ ಕರಗಿಸ್ಕೊಳತ್ತೇನೆ ರೀ. ಡೈರೆಕ್ಟಾಗಿ ಬೆಲ್ಲ ಹಾಕೋದ್ರಿಂದ ಕೆಲವೊಂದು ಸಲ ಒಡೆಯೋ ಚಾನ್ಸ್ ಇರ್ತೈತೆ ರೀ. ಹಾಗಾಗಿ ಈ ರೀತಿ ಬೆಲ್ಲನ ಕರಗಿಸ್ಬಿಟ್ಟು ಹಾಕ್ಕೊಳತ್ತೇನೆ ರೀ. ಹಂಗೆ ಈ ಕಡೆ ಪೂರ್ತಿಯಾಗಿ ಅವಲಕ್ಕಿ ಎಲ್ಲನೂ ಮಸ್ತಂಗೆ ಬೆಂದೈತೆ ರೀ. ಈ ರೀತಿಯಾಗಿ ಅವಲಕ್ಕಿ ಬೇಯಬೇಕಾಗ್ತೈತೆ ನೋಡಿರಿ. ಈಗ ನೋಡ್ತಿರ್ಬೋದು ರೀ ಹಾಲು ಹಾಕಿರೋದೆಲ್ಲ ಪೂರ್ತಿ ಹಿಡ್ಕೊಂಡೈತಿ. ಈಗ ಇದಕ್ಕೆ ನಾನು ಮತ್ತೊಂದು ಬಟ್ಲಾಗುವಷ್ಟು ಹಾಲನ್ನ ಹಾಕ್ಕೊಳತ್ತೇನೆ ರೀ. ನೀವು ಬೇಕಿದ್ರೆ ಈ ಟೈಮ್ ಒಳಗೆ ನೀರನ್ನ ಸೇರಿಸ್ಕೊಳ್ಬೋದು ರೀ 1 ಬಟ್ಲಾಗುವಷ್ಟು. ಈಗೇನೈತೆ ಅಲ್ರಿ ಇದು ಪರ್ಫೆಕ್ಟ್ ಆಗೈತಿ. ಈಗ ನೋಡಿರಿ ಕುದಿ ಬಂದೈತಿ. ಇದನ್ನು ಗ್ಯಾಸ್ನ ಮತ್ತು ಲೋ ಫ್ಲೇಮ್ ಒಳಗಿಟ್ಟು ನಾನು ಇದಕ್ಕೆ ಒಂದು 2 ಏಲಕ್ಕಿನ ಸಣ್ಣದಾಗಿ ಕುಟ್ಬಿಟ್ಟು ಹಾಕ್ಕೊಳತ್ತೇನೆ ರೀ. ಈಗ ಇದನ್ನು ಮಿಕ್ಸ್ ಮಾಡಿಕೊಡ್ರಿ. ನಿಮ್ಗೆ ಪಾಯಸ ಯಾವ ರೀತಿ ಬೇಕು ಅಂಥೇಳಿ ನೋಡಿಕೊಂಡು ನೀರು ಅಥವಾ ಹಾಲನ್ನ ಸೇರಿಸ್ಕೊಡ್ರಿ. ಯಾಕಂದರೆ ಇದು ಆರಿದ ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗ್ತೈತೆ ರೀ. ಈಗ ನೋಡಿರಿ ಇದಕ್ಕೆ ನಾನು ಬೆಲ್ಲನ ಕರಗಿಸಿದ್ನಲ್ರಿ ಅದನ್ನು ಹಾಕ್ಕೊಳತ್ತೇನೆ ರೀ. ಸೋಸ್ಬಿಟ್ಟು ಹಾಕ್ಕೊಡ್ರಿ. ಯಾಕಂದ್ರೆ ಬೆಲ್ಲದೊಳಗೆ ಏನಾರ ಸಣ್ಣ ಕಸ ಕಡ್ಡಿ ಇರ್ತೈತಿ. ಬೆಲ್ಲ ಹಾಕಿದ ತಕ್ಷಣ ಇಮಿಡಿಯೇಟಾಗಿ ಎಷ್ಟು ಮಸ್ತ್ ಕಲರ್ ಚೇಂಜ್ ಆಗ್ತೈತೆ ನೋಡಿರಿ, ಗೋಲ್ಡನ್ ಕಲರ್. ಸಣ್ಣವರಿಂದ ದೊಡ್ಡವ್ರವ್ರಿಗೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ರೀ. ಹಂಗೆ 15-20 ನಿಮಿಷದೊಳಗೆ ಈ ಅವಲಕ್ಕಿ ಬೆಲ್ಲದ ಪಾಯಸ ರೆಡಿ ಆಗ್ತೈತೆ ರೀ. ಈಗ ನೋಡಿರಿ ನಾನು ಫ್ರೈ ಮಾಡಿಟ್ಟಿರೋಂಥ ಗೋಡಂಬಿ ಬಾದಾಮಿ ದ್ರಾಕ್ಷಿನ ಹಾಕ್ಕೊಳತ್ತೇನೆ ರೀ. ಹಂಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕೇನಿ ರೀ. ಕೇಸರಿ ದಳ ಇತ್ತಂದ್ರೆ ಒಂದು 4-5 ಕೇಸರಿ ದಳನೂ ಹಾಕ್ರಿ. ಭಾಳ ಅಂದ್ರೆ ಭಾಳ ಮಸ್ತ್ ಫ್ಲೇವರ್ ಬರ್ತೈತಿ. ಈಗ ನೋಡಿರಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿದ್ರೆ ಅವಲಕ್ಕಿ ಬೆಲ್ಲದ ಪಾಯಸ ರೆಡಿ ಆಗ್ತದೆ ರೀ. ನೀವು ಸಹಿತ ಈ ಸಲ ಖಂಡಿತವಾಗ್ಲೂ ಈ ಬೆಲ್ಲದ ಅವಲಕ್ಕಿ ಪಾಯಸನ ಜನ್ಮಾಷ್ಟಮಿಗೆ ಮಾಡ್ಕೊತೀರ ಅಂತ ತಿಳ್ಕೊತೀನಿ. ಹಂಗೆ ನೀವು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆನೂ ವಿಡಿಯೋಗಳನ್ನ ಶೇರ್ ಮಾಡಿರಿ. ಅವರು ಸಹಿತ ಈ ಸಲ ಜನ್ಮಾಷ್ಟಮಿಗೆ ಈ ಅವಲಕ್ಕಿ ಬೆಲ್ಲದ ಪಾಯಸನ ಟ್ರೈ ಮಾಡಲ್ರಿ. ನೀವು ಸಹಿತ ಈ ವಿಡಿಯೋ ಇಷ್ಟಪಟ್ಟಿದ್ರೆ ವಿಡಿಯೋಗೆ ಲೈಕ್ ಕೊಡ್ರಿ. ಮತ್ತು ಸಿಗ್ತೀನಿ ಅಂತ ನೆಕ್ಸ್ಟ್ ವಿಡಿಯೋ ಒಳಗೆ. ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.